ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಬಯಲು ಪ್ರದೇಶದಲ್ಲಿ ಭತ್ತ ಬೆಳೆಯುತ್ತಿದ್ದ ಗದ್ದೆಯನ್ನು ಅಡಿಕೆ ತೋಟವನ್ನಾಗಿ ಮಾಡಿ ಅಡಿಕೆ ಗಿಡಗಳ ನಡುವೆ ಅಂತರ್ ಬೆಳೆಯಾಗಿ ಅರೇಬಿಕಾ ತಳಿಯ ಕಾಫಿಯನ್ನು ಬೆಳೆದಿರುವ ಮೂಲಕ ಮರ ಗಿಡಗಳ ನೆರಳಿನ ಆಶ್ರಯ ಇಲ್ಲದೆಯೇ ಬಯಲು ಪ್ರದೇಶದಲ್ಲೂ ಸಹ ಅರೇಬಿಕಾ ತಳಿಯ ಕಾಫಿಯನ್ನು ಬೆಳೆಯಬಹುದೆಂಬುದನ್ನು ತೋರಿಸಿಕೊಟ್ಟ ರೈತನ ಬಗ್ಗೆ. ಸ್ನೇಹಿತರೆ, ಕೊಡಗು ಹಾಸನ ಜಿಲ್ಲಾ ಗಡಿಭಾಗದಲ್ಲಿರುವ ಅರಕಲಗೂಡು ತಾಲೂಕಿಗೆ ಸೇರಿದ ಸುಳಗೋಡು ಸೋಮವಾರ ಗ್ರಾಮದ ರೈತ ಬೈಮನ ವೀಣಕುಮಾರ್ ಅವರು ತನಗೆ ಸೇರಿದ 5 ಎಕರೆ ತೋಟದಲ್ಲಿ ಅಡಿಕೆ ನಡುವೆ ಅಂತರ್ ಬೆಳೆಯಾಗಿ ಅರೇಬಿಕಾ ತಳಿಯ ಕಾಫಿಯನ್ನು ಬೆಳೆದಿದ್ದಾರೆ. ಸ್ನೇಹಿತರೆ, ಸುಳಗೋಡು ಸೋಮವಾರ ಗ್ರಾಮ ಅಪ್ಪಟ ಬಯಲು ಪ್ರದೇಶವಾಗಿದೆ. ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಈ ವ್ಯಾಪ್ತಿಯಲ್ಲಿ ಕಾಫಿಯನ್ನು ಬೆಳೆಯುವುದಿಲ್ಲ. ಸ್ನೇಹಿತರೆ, ವೀಣಕುಮಾರ್ ಅವರು 14 ವರ್ಷಗಳ ಹಿಂದೆ 5 ಎಕರೆಯಲ್ಲಿ ಭತ್ತ ಬೆಳೆಯುತ್ತಿದ್ದ ಗದ್ದೆಗೆ ನಾಟಿ ತಳಿಯ ಅಡಿಕೆ ಗಿಡಗಳನ್ನು ನೆಡ್ತಾರೆ. ಈಗ ಅಡಿಕೆಯಿಂದ ವೀಣಕುಮಾರ್ ಅವರಿಗೆ ವಾರ್ಷಿಕ 14 ಲಕ್ಷ ರು ಆದಾಯವನ್ನು ಗಳಿಸುತ್ತಿದ್ದಾರೆ. 4 ವರ್ಷಗಳ ಹಿಂದೆ ಅಡಿಕೆ ನಡುವೆ ಅಂತರ್ ಬೆಳೆಯಾಗಿ ಅರೇಬಿಕಾ ತಳಿಯ ಕಾಫಿ ಗಿಡಗಳನ್ನು ನೆಡ್ತಾರೆ. ಸ್ನೇಹಿತರೆ, ಅರೇಬಿಕಾ ತಳಿಯ ಕಾಫಿಗೆ ಹೆಚ್ಚು ನೆರಳು ಬೇಕಾಗ್ತದೆ. ಈ ಕಾರಣದಿಂದ ತೋಟದಲ್ಲಿ ಹೆಚ್ಚಾಗಿ ಮರ ಗಿಡಗಳನ್ನು ಬೆಳೆಸ್ತಾರೆ. ಅಲ್ಲದೆ ವಾರ್ಷಿಕ ಮಳೆ ಪ್ರಮಾಣವೂ ಸಹ ಹೆಚ್ಚಾಗಿರಬೇಕಾಗ್ತದೆ. ಆದರೆ ವೀಣಕುಮಾರ್ ಅವರು ಅಡಿಕೆ ತೋಟದಲ್ಲಿ ಯಾವುದೇ ಮರ ಗಿಡಗಳನ್ನು ನೆಡುವುದಿಲ್ಲ. ತೋಟದಲ್ಲಿ ಸಹ ನೆರಳು ಸಹ ಇರುವುದಿಲ್ಲ. ಅಡಿಕೆ ನಡುವೆ ಅರೇಬಿಕಾ ತಳಿಯ ಕಾಫಿಯನ್ನು ಬೆಳೆದಿದ್ದಾರೆ. ತೋಟದಲ್ಲಿ ಕಾಫಿ ಗಿಡಗಳು ಸಹ ಉತ್ತಮವಾಗಿ ಬೆಳೆದಿದೆ. ವಿಶೇಷ ಎಂದರೆ ವೀಣಕುಮಾರ್ ಅವರು ಅಡಿಕೆ ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ಹಾಕ್ತಾರೆ. ಈ ಸಂದರ್ಭದಲ್ಲಿ ಅವರು ಕಾಫಿ ಗಿಡಗಳಿಗೂ ಸಹ ಕೊಟ್ಟಿಗೆ ಗೊಬ್ಬರವನ್ನೇ ಹಾಕ್ತಾರೆ. ಸ್ನೇಹಿತರೆ, ನಾವೀಗ ವೀಣಕುಮಾರ್ ಅವರು ಅಡಿಕೆ ನಡುವೆ ಅಂತರ್ ಬೆಳೆಯಾಗಿ ಅರೇಬಿಕಾ ತಳಿಯ ಕಾಫಿಯನ್ನು ಬೆಳೆದಿರುವ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಯಾವುದು ಅರೇಬಿಕನಾ? ಎಷ್ಟು ಫಸಲು ಬಂತು ಸರಿ? ಹಾಂ, ಎಷ್ಟು ಎಕರೆ ಇದೆ? ಬೇಸಿಗೆಯಲ್ಲಿ ತೋಟಕ್ಕೆ ನೀರ ಬೋರ್ವೆಲ್ಲ? ಹಾಂ, ಅಡಿಕೆಗೆ ನೀರು ಜಾಸ್ತಿ ಬೇಕು, ಕಾಫಿಗೆ ನೀರು ಕಮ್ಮಿ ಸಾಕು. ಹಾಂ, ಹಾಂ, ಹಾಂ.
ಅದು ಹಳೆ ತೋಟನಾ? ಗಿಡ ರೋಬಸ್ಟ ಗಿಡ ಕಾಣಿಸ್ತಿದೆಯಲ್ಲ. ಇದು ಹಳೆ ರೋಬಸ್ಟ್. ಮೊದಲು ಎಲ್ಲ ರೋಬಸ್ಟ್ ಹಾಕಿದ್ದೆ. ಹಾಂ ಹಾಕಿ ನಾವು ಇಷ್ಟು ಅಡಿಕೆ ಕುಯ್ಯುವಾಗೆಲ್ಲ ಬಾಕಿ ಆಗ್ತಾ ಇತ್ತಾ, ಹಾಂ ಹಾಗಾಗಿ ಎಲ್ಲ ರೆಕ್ಕೆ ಕಳೆದು ಹ್ಞೂ ಮಧ್ಯದಲ್ಲಿ ಮನೆ ಕಟ್ಟಿಗೆ ಆಗಲಿ ಅಂತ ರೋಡಲ್ಲಿ ಬಿಟ್ಟಿದ್ದೆ ಒಂದು ಸೈಡ್. ಹಾಂ. ಡೈಲಿ ಲೇಬರ್ಸ್ ಕೆಲಸ ಮಾಡ್ತಿರ್ತಾರಾ? ಅಡಿಕೆ ಫಸಲು ಹೇಗೆ? ಹಾಂ ವರ್ಷಕ್ಕೆ ಒಂದು 20 ಕ್ವಿಂಟಾಲು, ಒಂದು 4 ವರ್ಷದ ಹಿಂದೆ 150. ಹಾಂ ಹಾಂ ಅದರ ಮೇಲೆ ಇತ್ತೀಚೆಗೆ ಈಗ ಬರ್ತಾ ಬರ್ತಾ 250ಕ್ಕೆ ತಲುಪಿದೆ. ಹಾಂ ಕೆಲವು ಗಿಡಗಳು ಇನ್ನೂ ಫಸಲು ಬರೋಂಥದ್ದು ಇದೆ. ಹಾಂ. ಏನೋ ಉತ್ತರಲ್ಲಿ ಮಳೆ ಕಡಿಮೆ ಅಲ್ಲ? ಅಲ್ಲಿ ಇದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಂ. ಅದು ಕಾಫಿ ಕಮ್ಮಿ ಅಲ್ಲ? ಆದರೆ ಈ ವರ್ಷ ಸ್ವಲ್ಪ ಕೊಡಗಿನಷ್ಟೇ ಮಳೆ ಆಗಿದೆ. ಹಾಂ ಹಾಂ. ತುಂಬ ಏನು ಕಮ್ಮಿ ಆಗೋದಿಲ್ಲ, ಕೊಡಗಿನ ಗಡಿ ಭಾಗ ಇರೋದಲ್ಲ. ಹಾಂ ಹಾಂ. ನಿಮ್ಮ ಹೆಸರು? ಪ್ರಕಾಶ್ ಬೈಮನ. ಬೈಮನ ಪ್ರಕಾಶ್. ಇದು ಯಾವ ಊರು ಇದು? ಇದು ಅರ್ಕಲೋಡ್ ತಾಲೂಕು, ಹಾಂ ಕೊಣನೂರು ಹೋಬಳಿ, ಹಾಂ ತೆರಗಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸುಳ್ಗೋಡ್ ಸಮರ ಹಾಂ ಗ್ರಾಮ. ಗ್ರಾಮ. ಸರ್ ಇದು ಸುಳ್ಗೋಡ್ ಸೋಮವಾರ, ಇಲ್ಲಿ ಎಲ್ಲ ಡ್ರೈ ಲ್ಯಾಂಡ್ ಇದು. ಇಲ್ಲಿ ಜೋಳ ಮತ್ತು ಶುಂಠಿ ಇದೆಲ್ಲ ಹೆಚ್ಚಾಗಿ ಬೆಳೀತಾರೆ. ಇಲ್ಲಿ ಕಾಫಿ ಕಮ್ಮಿ. ಯಾಕೆ ಅಂತ ಹೇಳಿದರೆ ಕೊಡಗು ಬಾರ್ಡ್ರ್ ಆದರೂ ಕೂಡ ಹವಾಗುಣ ಕೊಡಗು ವ್ಯತ್ಯಾಸ ಇದೆ. ಅದರಿಂದ ಕಾಫಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇಲ್ಲಿ ಈ ಸೈಡು. ಹೌದು ಹೌದು ಆದರೂ ನೀವು ಕೂಡ ಕಾಫಿ ಹಾಕಿದ್ರಿ ಇವಾಗ. ಹೌದು. ಎಷ್ಟು ವರ್ಷದ ಹಿಂದೆ ಹಾಕಿದ್ರಿ? ನಿಮಗೆ ಯಾವ ಉದ್ದೇಶಕ್ಕಾಗಿ ಹಾಕಿದ್ರಿ ನೀವು? ಅದು ತೋಟ ಮಾಡಿ 14 ವರ್ಷ, ಹಳೆ ತೋಟ ಮಾಡಿ 14 ವರ್ಷ ಆಗಿದೆ. ಹಾಂ ಅದು ಒಂದು 5-6 ವರ್ಷ ಬಿಟ್ಟು ಆ ಗಿಡಕ್ಕೆ ರೋಬಸ್ಟೇನ ಹಾಕಿದೆ. ಹಾಂ ಹಾಂ ಹಾಕಿ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಂ ಈ ಅಡಿಕೆ ಕುಯ್ಯುವಾಗ ಎಲ್ಲ ಅಡಿಕೆ ಬಾಕಿ ಆಗಿಬಿಡ್ತಿತ್ತು ಗಿಡದ ಒಳಗಡೆ. ಹಾಂ ಹಾಂ ಹಾಗಾಗಿ ಏನು ಮಾಡಿದೆ, ಎಲ್ಲ ರೆಕ್ಕೆ ಕಡಿದು ಮಿನಿ ಟಾಚಿಲಿ ಕೀಳಿಸಿಬಿಟ್ಟು ಹಾಂ ಮತ್ತೆ ಪುನಃ ಈಗ 2 ವರ್ಷದ ಈಚೆ ಹಾಂ ಅರ್ಬಿ ಗಿಡನ ಹಾಕಿದ್ದೀನಿ. ಹಾಂ ಹಾಂ. ಏನೋ ಎಲ್ಲ ಆಚೆ ಕೊಡಗಿನ ಗಡಿ ಭಾಗದಲ್ಲಿ ನೋಡುವಾಗ, ಕೊಡಗಿನ ಸೈಡ್ ನೋಡುವಾಗ ಮಾಡಿ ನೋಡುವ, ಹಾಂ ಟ್ರೈ ಮಾಡಿ ಯಾಕೆ ಆಗೋದಿಲ್ಲ ನೋಡೋಣ ಅಂತೇಳಿ ಹಾಂ ಕಾಫಿ ಮಾಡಿದ್ದೇನೆ ಅಷ್ಟೇ. ಹಾಂ ಹಾಂ. ಈ ಸರಿ ಹೇಗೆ ಫಸಲು ಫಸ್ಟ್ ಸರಿ ಎಷ್ಟು ಬಂದಿತ್ತು? ಈ ಸರಿ ಒಂದು 15 ಚೀಲ ಆಗಿದೆ. 15 ಚೀಲ ಬಂದಿತ್ತು. 15 ಚೀಲ ಫಸ್ಟ್ ಫಸ್ಟ್ ಫಸಲಲ್ಲ? ಹಾಂ. ಈಗ ಬೇಸಿಗೆಯಲ್ಲೆಲ್ಲ ಬರಲಿದೆಯಾ? ಬೇಸಿಗೆಯಲ್ಲಿ ಬೋರೆಲ್ ಇದೆ. ಹಾಂ ಹಾಂ. ಎಲ್ಲ ಅಂಡರ್ಗ್ರೌಂಡ್ ಪೈಪ್ ಮಾಡಿದ್ದೇವೆ. ಹಾಂ ಹಾಂ. ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಜೆಟ್ ಹಾಕ್ಕೊಡ್ತೀವಿ. ಹಾಂ ಹಾಂ. ಅಡಿಕೆ ಎಷ್ಟು ನಿಮಗೆ ಇದು ಬರುತ್ತೆ? ಎಷ್ಟು ಪ್ರಾಫಿಟ್ ಎಷ್ಟು ಬರುತ್ತೆ ನಿಮಗೆ ಅಡಿಕೆಯಲ್ಲಿ? ಈ ಸರಿ ಒಂದು 14 ಲಕ್ಷ ಆಗಿದೆ ಅಡಿಕೆಯಲ್ಲಿ. ಅಡಿಕೆಯಲ್ಲಿ? ಹಾಂ ಒಂದು ವರ್ಷಕ್ಕೆ 50,000 1 ಲಕ್ಷ ಹಿಂಗೆ ರೈಸ್ ಹಾಕ್ಕೊಂಡು ಬರ್ತಾ ಇದೆ. ಹಾಂ ಹಾಂ. ಅದು ಏನಿದ್ರು 30 ವರ್ಷ ಕಳೆದ ಮೇಲೆ ಚಂದ ಫಸಲು ಬರೋದಂತೆ ಗಿಡ. ಹಾಂ ಹಾಂ. ಅದ್ರ ಆಗಿರೋದು ನಮ್ದು ಈಗ 14 ವರ್ಷ ಅಲ್ಲ, ಹಾಂ 5 ಎಕರೆ ಇದೆ. ಹಾಂ ಹಾಂ. ಒಂದು 2,000 ಚಿಲ್ಲರೆ ಅಡಿಕೆ ಗಿಡ ಇದೆ. ಏನು ತಳಿ ಯಾವುದು ಅಡಿಕೆ? ಇದೆಲ್ಲ ನಾಟಿ ನಾನೇ ಎಲ್ಲ ಹೋಗಿ ಹಾಂ ಹಳೆ ತೋಟದಲ್ಲಿ ಹಾಂ ಹಾಂ. ಹೋಗಿ ಬೀಜ ತಂದು ಹಾಂ ಹಾಂ. ಒಗ್ಗು ಮಾಡಿ ನಾನೇ ಕವರ್ ಮಾಡಿ ಒಂದು ಗಿಡನೂ ಸಮೇತ ನಾನು ಹಾಂ ಹಾಂ. ಬೇರೆಯಿಂದ ತಂದಿಲ್ಲ. ಹಾಂ ಹಾಂ. ಎಲ್ಲ ಬೀಜ ಒಳ್ಳೆ ಎಲ್ಲ ಒಂದು ಮಿಕ್ಸ್ ತಳಿ ಇಲ್ಲ, ಹಾಂ. ಎಲ್ಲ ಒರಿಜಿನಲ್ ನಾಟಿನೇ. ಮಿಕ್ಕರು ಎಷ್ಟು ಜನ ಬರ್ತಾರೆ ಡೈಲಿ? ಮಿಕ್ಕರು ದಿನ ಇರ್ತಾರೆ. ಈಗ ಗೊಬ್ಬರ ಹಾಕೋ ಟೈಮಲ್ಲಿ ಈಗ ಏನಂತ ದೊಡ್ಡ ಖರ್ಚಿರೋದಿಲ್ಲ ಇದಕ್ಕೆ. ಹಾಂ. ವರ್ಷದಲ್ಲಿ ಒಂದು 4 ಸರಿ ಬರೀ ಮಿಷಿನ್ ಹೊಡೆಯೋದು, ಹಾಂ ಹಾಂ. ಯಾವುದು ಕಚಡ ಮಿಷಿನ್ನು. ಹಾಂ ಹಾಂ. ಅದು ಬಿಟ್ಟರೆ ಗೊಬ್ಬರ ಹಾಕಿದರೆ ಬರೀ ನೀರು ಹೊಡೆಯೋದು ಅಷ್ಟೇ, ಬೇರೆ ಖರ್ಚೇನಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಒಂದು 6 ವರ್ಷ
ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಹಾಂ ಹಾಂ ಈಗೇನಂತ ಖರ್ಚು ಕಾಣ್ತಾ ಇಲ್ಲ, ಹಾಂ ಅತಿ ಲಾಭ ಕಾಣ್ತಾ ಇದೆ. ಹಾಂ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.